ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಸ್ನೇಹಿತೆ ಸಮತಾಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೂವರಿಗೆ ಈಗ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ. ಒಂದು ಸಮತಾ ಮತ್ತೆ ಮೋಹನ್ ಹಾಗೂ ಕಾರ್ತಿಕ್ಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಆರೋಪಿ ಪವಿತ್ರ ಗೌಡ ಆಪ್ತ ಸ್ನೇಹಿತೆ ಸಮತಾ ಇತ್ತೀಚೆಗೆ ಜೈಲಿಗೂ ಕೂಡ ಭೇಟಿ ಕೊಟ್ಟು ದರ್ಶನ್ ಮತ್ತೆ ಪವಿತ್ರ ಗೌಡರನ್ನ ಮಾತನಾಡಿಸಿ ಹೋಗಿದ್ರು. ಇದೀಗ ಅವರನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿರೋದು. ಶಿವಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಈಗ ಈ ಮೂವರಿಗೆ ನೋಟಿಸ್ ಕೊಟ್ಟಿರೋದು ಕಾರ್ತಿಕ್, ಸಮತಾ ಮತ್ತೆ ಮೋಹನ್ ಅನ್ನೋರಿಗೆ. ಯಾವ ರೀತಿ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ, ಈ ಮೂವರ ಪಾತ್ರ ಏನು ಅನ್ನೋದಕ್ಕೆ ಪ್ರಕರಣದಲ್ಲಿ? ವಿಜಯ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ 3 ಮಂದಿಗೆ ಬಸವನಗರ ಎಸಿಪಿ ಅಂದ್ರೆ ವಿಜಯನಗರ ಎಸಿಪಿ ಆಗಿರುವಂತ ಚಂದನ್ ಅವರ ಚೇಂಬರ್ ಏನ್ ಬರುತ್ತೆ ಬಸವನಗರ ಪೊಲೀಸ್ ಠಾಣೆಗೆ, ಅಲ್ಲಿಗೆ ಖುದ್ದು ಹಾಜರಾಗಬೇಕು ಅಂತೇಳಿ 3 ಮಂದಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಮಾಜಿ ಮೇಯರ್ ಮೋಹನ್ ರಾಜ್ ಅವ್ರಿಗೂ ಕೂಡ ಇವತ್ತು 2ನೇ ಬಾರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ದರ್ಶನ್ ಅವರು ಹಿಂದೆ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ಎದುರಿಸುವಂತಹ ಸಂದರ್ಭದಲ್ಲಿ ಘಟನೆ ಆದಂತ ನಂತರದಲ್ಲಿ ಮೋಹನ್ ರಾಜ್ ಅವರಿಂದ 40 ಲಕ್ಷ ಹಣವನ್ನ ಪಡೆದಿದೆ ಅಂತೇಳಿ ದರ್ಶನ್ ಅವರು ಹೇಳಿದ್ರು. ಇದೇ ವಿಚಾರವನ್ನ ಪೊಲೀಸ್ ಅಧಿಕಾರಿಗಳು ರಿಮೈಂಡ್ ಅರ್ಜಿಯಲ್ಲೂ ಕೂಡ ಮೆನ್ಷನ್ ಅನ್ನ ಮಾಡಿದ್ರು. ಸದ್ಯ ಪೊಲೀಸರು ಮತ್ತೆ ವಿಚಾರಣೆಗೆ ಬರಬೇಕು ಅಂತೇಳಿ ಮೋಹನ್ ರಾಜ್ಗೆ 2ನೇ ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ A1 ಆರೋಪಿ ಪವಿತ್ರ ಗೌಡಳ ಆಪ್ತ ಗೆಳತಿ ಆಗಿರುವಂತಹ ಸಮತಾ ಅವರಿಗೂ ಕೂಡ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಪ್ರಕರಣದಲ್ಲಿ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡಳ ಆಪ್ತ ಗೆಳತಿ ಸಮತಾ ಜೊತೆಗೆ ಪ್ರಕರಣದಲ್ಲಿ ಓರ್ವ ಆರೋಪಿಗೆ ಘಟನೆ ಆದಂತ ನಂತರದಲ್ಲಿ ಹಣಕಾಸಿನ ಸಹಾಯ ಮಾಡಿರುವಂತಹ ಶಂಕೆ ಹಿನ್ನೆಲೆಯಲ್ಲಿ ಸಮತಾ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಮತ್ತೋರ್ವ ವ್ಯಕ್ತಿ ಕಾರ್ತಿಕ್ ಪುರೋಹಿತ್ ಅಂತೇಳಿ, ಆತ ಮೂಲತಃ ಬಸವನಗುಡಿ ನಿವಾಸಿ, ಜೊತೆಗೆ ಪ್ರಕರಣದಲ್ಲಿ ಈಗ ಆಲ್ರೆಡಿ ಬಂಧಿತನಾಗಿರುವಂತಹ ಪ್ರದೋಷ್ನ ಜೊತೆಯಲ್ಲಿ ಗುರುತಿಸಿಕೊಂಡಿರ್ತಾನೆ. ಪ್ರಕರಣದಲ್ಲಿ ಆರೋಪಿಗಳ ಜೊತೆ ನಿಕಟವಾದಂತಹ ಸಂಪರ್ಕದಲ್ಲಿ ಇದ್ದಂತಹ ಹಿನ್ನೆಲೆಯಲ್ಲಿ ಆತನಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಕಾರ್ತಿಕ್ ಪುರೋಹಿತ್ಗೆ ಈಗ ಆಲ್ರೆಡಿ ಒಮ್ಮೆ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಆತ ಪೊಲೀಸರ ನೋಟಿಸ್ ತಲುಪಿನಾಗಿಂದಲೂ ಕೂಡ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿರುವ ಹಿನ್ನೆಲೆಯಲ್ಲಿ ಇವತ್ತು 2ನೇ ಬಾರಿಗೆ ಮೋಹನ್ ರಾಜ್ ಹಾಗೂ ಕಾರ್ತಿಕ್ಗೆ ನೋಟಿಸ್ ಅನ್ನ ಕೊಟ್ಟಿದ್ರೆ, ಮೊದಲನೇ ಬಾರಿಗೆ ಸಮತಾಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. 3 ಜನ ಖುದ್ದಾಗಿ ಬೆಂಗಳೂರಿನ ವಿಜಯನಗರದ ಎಸಿಪಿ ಆಗಿರುವಂತಹ, ಜೊತೆಗೆ ಇದೇ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ತನಿಖಾಧಿಕಾರಿ ಆಗಿರುವಂತಹ ಚಂದನ್ ಅವರ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ 3 ಜನರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.